Hi, Assalamu alaikum. Welcome back to my channel. How are you all? Hope you're all doing good. First of all, I would like to say sorry. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಸ್ವಲ್ಪ ಬ್ಯುಸಿ ಆಗಿರೋ ಕಾರಣ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಇದು ಮಾರ್ನಿಂಗ್ ಈ ಫಿಶ್ ಆಂಟಿ ಮನೆ ಹತ್ರನೇ ಬರ್ತಾರೆ. ಸೊ ಅವ್ರ ಹತ್ರನೇ ಜಾಸ್ತಿಯಾಗಿ ನಾವು ಫಿಶ್ ತಗೊತೀವಿ. ಸೊ ಅವ್ರ ಹತ್ರ ಬಾಂಗ್ಡಾ, ಬೂತಾಯಿ ಮತ್ತು ಕ್ರ್ಯಾಬ್ ಇತ್ತು. ನನಗೆ ಕ್ರ್ಯಾಬ್ ಬೇಕಿತ್ತು, ಸೊ ತಗೊಂಡೆ ಅವ್ರ ಹತ್ರ. ನಮ್ಮ ಮನೆಯಲ್ಲಿ ನಾವು ಇದರಲ್ಲಿ ಕಾಯಿ ತುರಿಯೋದು. ಯಾರ್ಯಾರು ಇದರಲ್ಲಿ ಕಾಯಿ ತುರಿತೀರಾ? ತುಂಬ ಜನರಿಗೆ ಗೊತ್ತಿರಬೇಕು. ಇದು ಕೆಳಗಡೆ ರುಬ್ಬಂತ ಕಲ್ಲು ಬರ್ತಾಯಿತ್ತು, ಅದ್ರ ಮೇಲ್ಗಡೆ ಈ ಥರ ಮೆಷಿನ್ ಬರ್ತಾಯಿತ್ತು. ಇದು ನಮಗೆ ರುಬ್ಬ ಕಲ್ಲೆಲ್ಲ ಏನೂ ಇಲ್ಲ. ದಿಸ್ ಇಸ್ ಓನ್ಲಿ ಫಾರ್ ಗ್ರೇಟಿಂಗ್ ಕೋಕೋನಟ್. ಇದು ನನ್ನ ಸ್ಮಾಲ್ ಸಿಸ್ಟರ್ ಇದ್ದಾಳಲ್ವಾ, ಅವಳ ಫಾದರ್ ಇನ್ ಲಾ ಅವ್ರಾಗ ಅವ್ರು ರೆಡಿ ಮಾಡಿ ಕೊಟ್ಟಿರೋದು. ಈಸ್ ನೋ ಮೋರ್ ಇನ್ ದಿಸ್ ವರ್ಲ್ಡ್. ನಾವು ಯಾವಾಗಲೂ ಅವ್ರನ್ನ ಜ್ಞಾಪಿಸ್ಕೊತೀವಿ. ಮೇ ಅಲ್ಲಾ ಗ್ರಾಂಟ್ ಹಿಮ್ ಜನ್ನತುಲ್ ಫಿರ್ದೌಸ್. ಇವತ್ತು ನಾನು ಬಸಳೆ ಸೊಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಈ ಕಡೆ ಮಂಗಳೂರು ವಿ ಕಾಲ್ ಇಟ್ ಅಸ್ ಬಸಳೆ ಕರಿ. ನಾನು ಇದಕ್ಕೆ ಒಂದು ಫುಲ್ ಕೋಕೋನಟ್ ಗ್ರೇಟ್ ಮಾಡಿ ತಗೊಂಡಿದ್ದೀನಿ. ಒಂದು 4 ಚಿಲ್ಲಿ, ರೆಡ್ ಚಿಲ್ಲಿ, 1 ಸ್ಪೂನಷ್ಟು ಅರಿಶಿನ ಪೌಡರ್, 3 ಟೀ ಸ್ಪೂನ್ ಕೊರಿಯಂಡರ್ ಸೀಡ್ಸ್, ಒಂದು 3 to 4 ಬೆಳ್ಳುಳ್ಳಿ ಎಸ್ಲು ಆ್ಯಂಡ್ ಒಂದು ಹಾಫ್ ಆನಿಯನ್. ಇದನ್ನು ನೀಟಾಗಿ ರುಬ್ಕೊಂಡು ತಗೋಬೇಕು. ಇದು ಹೆಸರು ಬೇಳೆ. ಸೊ ಇದನ್ನು ಒಂದು 5 to 6 ಸ್ಪೂನಷ್ಟು, ಒಂದು ಹಾಫ್ ಚಿಕ್ಕ ಕಪ್ಪಷ್ಟು ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಫುಲ್ ಆನಿಯನು, ಒಂದು ಟೊಮ್ಯಾಟೊ, ಇದನ್ನು ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಟ್ ಮಾಡಿ ಇಟ್ಕೊಂಡಿರೋ ಬಸಳೆ ಸೊಪ್ಪನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಅಟ್ಲೀಸ್ಟ್ ಒಂದು 3 ವಿಸಿಲ್ ಆದ್ರೂ ಇದನ್ನು ಕೂಗಿಸ್ಬೇಕು. ಸೊ ಅದೆಲ್ಲ ಬಾಯ್ಲ್ ಆಗಿ ಸಿಗುತ್ತೆ. ಯು ಕ್ಯಾನ್ ಸಿ ಹಿಯರ್, ಇದು ನೀಟಾಗಿ ಬಾಯ್ಲ್ ಆಗಿದೆ. ಅದನ್ನು ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಏನು ರುಬ್ಕೊಂಡು ತಗೊಂಡಿದ್ದೀವಿ ಅಲ್ಲ, ಅದನ್ನು ಯು ಹ್ಯಾವ್ ಟು ಆ್ಯಡ್ ಮಾಡ್ಕೊಂಡು ನೀಟ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಸೊಪ್ಪಿಗೂ ಹಾಕಿದ್ದೆ, ಸೊ ಸ್ವಲ್ಪ ಹಾಕ್ಕೊಂಡಿದ್ದೆ. ನಾನು ಕ್ರ್ಯಾಬ್ ತಗೊಂಡೆ ಅಲ್ವಾ ಆಂಟಿ ಜೊತೆ, ಸೊ ಅದನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಕಡೆ ಹೆಂಗೆ ಗೊತ್ತಾ, ಬಸಳೆ ಸೊಪ್ಪು ಸಾಂಬಾರಿಗೆ ಐದರ್ ಕ್ರ್ಯಾಬ್, ಪ್ರಾನ್ಸ್ ಇಲ್ಲ ಅಂದರೆ ಶೆಲ್, ಇದು ಯಾವುದಾದ್ರೂ 3 ಹಾಕಿ ಸಾಂಬಾರು ಮಾಡೋದಂದರೆ ತುಂಬ ಇಷ್ಟ. ಯಾರ್ಯಾರಿಗೆಲ್ಲ ಇಷ್ಟ ಇದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೋಡಿ, ನಾನು ಈ ಥರ ಸೈಡ್ಸ್ ಏನು ಅದ್ರದ್ದು ಕಾಲುಗಳಿರ್ತವೆ ನೋಡಿ, ಅದನ್ನೆಲ್ಲ ಈ ಥರ ಕಟ್ ಮಾಡಿಬಿಟ್ಟು ತಗೊಂಡೆ. ಎಲ್ಲಾನು ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಈ ಥರ ಬಾಯ್ಲ್ ಆಗ್ತಾ ಇರುತ್ತೆ ನೋಡಿ ಗ್ರೇವಿ. ಆ ಗ್ರೇವಿಗೆ ಈ ಕ್ರ್ಯಾಬ್ ಏನಿದೆ ಅದನ್ನು ಹಾಕೊಂಡ್ಬಿಟ್ಟು you have to close the lid and you have to boil it for not more than 4 to 5 minutes. ಅಷ್ಟರಲ್ಲಿ ಅದೆಲ್ಲ ಬಾಯ್ಲ್ ಆಗಿರುತ್ತೆ. ಒಂದು ಒಳ್ಳೆ ಬಾಯ್ಲ್ ಕೊಟ್ಟರೆ that would be very nice. ನೋಡಿ, ಈ ಥರ ಕ್ರ್ಯಾಬ್ ಹಾಕಾದ್ಮೇಲೆ ಒಂದ್ಸರಿ ಫುಲ್ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ. ಓಕೆ, ಒಂದು 4-5 minutes ಕುಕ್ ಆದಮೇಲೆ ಯು ಕ್ಯಾನ್ ಆಫ್ ದ ಗ್ಯಾಸ್. ಎಸ್, ದಿಸ್ ವಾಸ್ ಮೈ ಲಂಚ್ ಪ್ಲೇಟ್ ಫಾರ್ ಟುಡೇ. ದಿಸ್ ವಾಸ್ ನೆಕ್ಸ್ಟ್ ಡೇ. ನಮ್ಮೂರಲ್ಲಿ ನಮ್ಮ ನೇಬರ್ದೊಂದು ಮದುವೆ ಇತ್ತು. ಸೊ ಆ ಮದುವೆಗೆ ಹೋಗಿದ್ವಿ ನಾವು. ಇದು ಅಲ್ಲಿದೊಂದು ಸ್ಮಾಲ್ ಕ್ಲಿಪ್. ಲುಕ್ ಎಟ್ ಅರ್ಮಾನ್.
ನೋಡಿ ನೋಡಿ, ಒಂದು ಫೋಟೋ ಪೋಸ್ ಮಾಡು ಅಂದರೆ ಎಷ್ಟು ಡ್ರಾಮಾ ಮಾಡ್ತಾನೆ ನೋಡಿ. ಒಂದು ಮ್ಯಾರೇಜ್ ಉಡುಪಿಯಲ್ಲಿತ್ತು, ಅದನ್ನು ಮುಗಿಸ್ಕೊಂಡು ಕಾರ್ಕಳಕ್ಕೆ ಬಂದ್ವಿ. ಇಲ್ಲಿ ಕಸಿನ್ಸ್ ಎಲ್ಲ ಒಂದ್ಸರಿ ಸಿಕ್ಕಿದ್ರೆ ಒಂದಿಷ್ಟು ಟೈಮ್ ಪಾಸ್ ಮಾಡಿದ್ವಿ. ಈ ಶೆಕೆಗೆ ಊಟ ಅಂತೂ ಬೇಡವೇ ಬೇಡ. ವಾಪಸ್ ಬರ್ತಾ ಶುಗರ್ ಕ್ಯಾನ್ ಜ್ಯೂಸ್ ಕಾಣಿಸ್ಕೊಟ್ಟು ಅದನ್ನು ಕುಡಿದ್ವಿ. Then we returned back. ಇದು ನಮ್ಮ ನೇಬರ್ಸ್, ಅವರೆಲ್ಲ ಮುಂಬೈಯಲ್ಲಿರೋದು. ಅವರು ಮಕ್ಕಳ ಜೊತೆ ವೆಕೇಷನಿಗೆ ಊರಿಗೆ ಬಂದಿದ್ರು. ಸೊ ದೇ ಕೇಮ್ ಹೋಮ್. This was late night on 30th of April. This woman surprised me with the flowers. My sister sent me a cake. And ನಮ್ಮ ಮನೆಯಲ್ಲಿರೋ PG ಹುಡುಗಿಯರು, even they all bought me a cake and they celebrated my birthday. It means a lot. Thank you so much. ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ನನ್ನ ಕಸಿನ್ಸ್ ಎಲ್ಲರೂ ನನಗೆ ವಿಶ್ ಮಾಡಿದರು. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ವಿಶಸ್. ನಿಮ್ಮ ಲವ್ ಮತ್ತು ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾರೆ. Thank you girls, thank you so much for your love. This was evening. ಹುಡುಗಿಯರು ಕಾಲೇಜಿಂದ ಎಲ್ಲ ಬಂದಮೇಲೆ ಎಲ್ಲ ಡ್ರೆಸ್ಅಪ್ ಆದರು. ಆಮೇಲೆ ಒಂದಿಷ್ಟು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಅಗೇನ್ ದೇ ಆರ್ ವಿಶಿಂಗ್ ಮೀ ಫಾರ್ ಮೈ ಬರ್ತ್ಡೇ. ಥ್ಯಾಂಕ್ ಯು ಗರ್ಲ್ಸ್. It means a lot. Thank you so much. We all left Udupi for our dinner. ಲಾಸ್ಟ್ ಟೈಮ್ ನಾನು ಈ ರೆಸ್ಟೋರೆಂಟ್ ಬಗ್ಗೆ ಹಾಕಿದ್ದೆ ನಿಮಗೆ. ಅಗೇನ್ ವಿ ಕೇಮ್ ಟು ದ ಸೇಮ್ ರೆಸ್ಟೋರೆಂಟ್. ಫುಡ್ ತುಂಬ ಟೇಸ್ಟಿ ಆಗಿತ್ತಲ್ವ, ಸೊ ಅವ್ರಿಗೂ ಟೇಸ್ಟ್ ಮಾಡಿಸೋಣ ಅಂತ ವಿ ಕೇಮ್. ನೋಡಿ, ಇವತ್ತು ಡಿಫ್ರೆಂಟ್ ಫಿಶಸ್ ಇದೆ. ಅಗೇನ್ ಲಾಸ್ಟ್ ಟೈಮ್ ಹೇಳಿದಾಗೆ ನಮಗೇನು ಫಿಶ್ ಬೇಕು ಅದನ್ನು ಅವರು ರೆಡಿ ಮಾಡಿಕೊಡ್ತಾರೆ. ಪ್ರಾನ್ಸ್, ಲಾಬ್ಸ್ಟರ್ಸ್, ಕ್ರ್ಯಾಬ್, ಶೆಲ್ ಇದೆಲ್ಲವೂ ಇತ್ತು ಅಲ್ಲಿ. ನೋಡಿ, ಇದೊಂಥರ ಸೆಟಪ್ ಇಲ್ಲಿ ಮಾಡಿ ಇಟ್ಟಿದ್ರು. ಆ್ಯಕ್ಚುಲಿ ನಮ್ಮ ಮಂಗಳೂರು ಕಡೆ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಬಾಯ್ಲ್ಡ್ ರೈಸು, ಫಿಶ್ ಸಾಂಬಾರು ಇದೆಲ್ಲ ಈ ಥರ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಗರ್ಲ್ಸ್ ಎಲ್ಲ ಒಂದಿಷ್ಟು ಫೋಟೋ ಶೂಟ್ ಎಲ್ಲ ಮಾಡಿ ದೇ ಹ್ಯಾಡ್ ಫನ್. So what do you think of that? We are celebrating his birthday. We thank Didi very much. Thank you, Didi. Thank you so much. Hello guys, welcome to Didi channel. We are celebrating his birthday today. So say happy birthday.
ನಾವೊಂದಷ್ಟು ಫುಡ್ ಆರ್ಡರ್ ಮಾಡಿದ್ವಿ. ಚಿಕನ್ ಸೂಪ್ ಮತ್ತು ಚಿಕನ್ ಲಾಲಿಪಾಪ್, ಚಿಕನ್ ರೋಲ್, ತಂದೂರಿ ಚಿಕನ್. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಟೇಸ್ಟಿ. ಅಲ್ಲಿ ಎಲ್ಲ ಮುಗಿಸ್ಕೊಂಡು ದೆನ್ ವಿ ಕೇಮ್ ಟು ನ್ಯಾಚುರಲ್ಸ್ ಐಸ್ ಕ್ರೀಮ್ ಪಾರ್ಲರ್. Here you will get almost all flavors of ice creams. ನಮ್ಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಟೇಸ್ಟ್ ಮಾಡಿದ್ವಿ. सूरज की किरणों सा एक चेहरा देखा है तुमसे मैंने नहीं. लरिशा क्यों नहीं गा रही है? मेरी मोहब्बत का हर लम्हा तुझमें ही तुम सा गया. ना मैं हूँ आशिक ना मैं दीवाना, कह दो मुझे जो पिया. ಇದು ನಮ್ಮ ಪಿ ಜಿಯಲ್ಲಿ ಅಫೀಜಾ ಅಂತ ಒಂದು ಹುಡುಗಿ ಇದ್ದಾಳೆ. ಅವ್ರ ಮನೆಯೂ ಉಡುಪಿಯಲ್ಲೇ ಇದ್ದಿದ್ದು. ಬರ್ತಾ ವಿ ವಿಸಿಟೆಡ್ ಹರ್ ಹೋಮ್ ಆಲ್ಸೋ. ಅಲ್ಲಿಂದ ನಾವು ನನ್ನ ಸಿಸ್ಟರ್ ಮನೆಗೆ ಬಂದ್ವಿ. ಲೇಟ್ ಆಗಿತ್ತು ರಾತ್ರಿ. ಇಟ್ ವಾಸ್ 10:30. ಸೊ ನನ್ನ ಸಿಸ್ಟರ್ ಮನೇಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎನಿವೇಸ್ ಅವಳು ಮೇಡ್ ಮನೆ ಕ್ಲೀನ್ ಮಾಡೋಕ್ಕೆ ಬರಬೇಕಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತ. ಹುಡುಗಿಯರೆಲ್ಲ ಒಂದಿಷ್ಟು ರೀಲ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ರು. ಇನ್ನೇನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾವೆಲ್ಲ ಹೊರಟ್ವಿ. ನನ್ನ ಸಿಸ್ಟರ್ ಕ್ಯಾಮ್ರಾ ನೋಡ್ತಾಳೆ ಅಂತ ಹುಡುಗಿಯರೆಲ್ಲ ಅವಳಿಗೆ ವಿಶ್ ಮಾಡ್ತಾಯಿದ್ರು. ಇನ್ನೇನು ಆಫ್ಟರ್ನೂನ್ ಆಗಿತ್ತು. ನಾವು ಉಡುಪಿಯಲ್ಲೇ ಒಂದು ರೆಸ್ಟೋರೆಂಟಲ್ಲಿ ವೆಜ್ ಮೀಲ್ಸ್ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ಇಲ್ಲೆಲ್ಲ ಸ್ವಲ್ಪ ಥಿಂಗ್ಸ್ ಎಲ್ಲ ತಗೋಬೇಕಿತ್ತು. ಅದನ್ನೆಲ್ಲ ತಗೊಂಡ್ವಿ ನಾವು. ಇಲ್ಲಿ ರೋಡ್ ಸೈಡಲ್ಲಿ ಒಂದಷ್ಟು ವಾಟರ್ಮೆಲನ್ ಹಾಕಿದ್ರು, ಚೆನ್ನಾಗಿದ್ದಾಗಿತ್ತು. ಸೊ ಅದನ್ನು ತಗೊಂಡೆ. ಫಾರ್ ಅ ಚೇಂಜ್ ಹುಡುಗಿಯರ ಜೊತೆ ಹೋಗಿರೋದ್ರಿಂದ ವಿ ಆಲ್ ಹ್ಯಾಡ್ ಅ ನೈಸ್ ಟೈಮ್. 2 days ಚೆನ್ನಾಗಾಯಿತು. ಸೊ ಇಟ್ ವಾಸ್ ಟೈಮ್ ಫಾರ್ ಅಸ್ ಟು ರಿಟರ್ನ್ ಬ್ಯಾಕ್ ಹೋಮ್. ಎಷ್ಟೊಂದು ಬಿಸಿಲಿದೆ ನೋಡಿ. ಪಾಪ ಆಚೆಗಡೆ ಕೆಲಸ ಮಾಡೋರು, ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ. ಆ್ಯಂಡ್ ವಿ ಆಲ್ ರೀಚ್ಡ್ ಬ್ಯಾಕ್ ಹೋಮ್. ಯಾರಿಗೂ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ. ದಿಸ್ ವಾಸ್ ನೆಕ್ಸ್ಟ್ ಡೇ. ನಾವು ನನ್ನ ಸಿಸ್ಟರ್ ದುಬೈಯಿಂದ ಬಂದಿದ್ಲು. ಅವ್ರನ್ನ ಮೀಟ್ ಮಾಡೋಣ ಅಂತ
ಮ್ಯಾಂಗ್ಳೂರಿಗೆ ಹೊಟ್ವಿ. ಅವಳ ಹಸ್ಬೆಂಡ್ ಮನೆ ಬಂದ್ಬಿಟ್ಟು ಮ್ಯಾಂಗ್ಳೂರಲ್ಲಿರೋದು. ಸೊ ವಿ ವೆಂಟ್ ದೇರ್. ಇದು ನನ್ನ ಸಿಸ್ಟರ್ ಮನೆ ಹತ್ರ ಈ ಮಸ್ಜಿದ್ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಇದು ಮನ್ಹಾ, ಇದು ಐನ್. ಇನ್ನೇನು ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಮಕ್ಕಳಿಗೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ದೆನ್ ವಿ ಕೇಮ್ ಬ್ಯಾಕ್. ಅಲ್ಲಿಂದ ವಾಪಸ್ ಬರ್ತಾ ಅಲ್ಲಿ ಮೀನು ಸೆಲ್ ಮಾಡ್ತಾಯಿದ್ರು. ಅಲ್ಲೊಂದಷ್ಟು ಪ್ರಾನ್ಸ್ ಮತ್ತು ಕ್ರ್ಯಾಬ್ ಎಲ್ಲ ತಗೊಂಡು ಬಂದೆ. ಅಲ್ಲಿ ಐಸ್ ಆ್ಯಪಲ್ ಕಾಣಿಸ್ಕೊಂತು, ಅದನ್ನು ತಗೊಂಡೆ. ಇದಕ್ಕೆ ಕನ್ನಡದಲ್ಲಿ ತಾಟಿ ನುಂಗು ಅಂತ ಹೇಳ್ತಾರೆ. ಅಲ್ಹಮ್ದುಲಿಲ್ಲಾ ವಿ ರೀಚ್ಡ್ ಬ್ಯಾಕ್ ಹೋಮ್. ಇದು ಸೇಮ್ ಡೇ ನೈಟ್ ನನ್ನ ಸಿಸ್ಟರ್ ಮಗಳದ್ದು ಬರ್ಡೇ ಇತ್ತು. ನಮ್ಮ ನುಮಾನ್ದು ಫೇವ್ರೆಟ್ ಸಿಸ್ಟರ್. ಸೊ ಅವಳಿಗೆ ಕೇಕ್ ತಗೊಂಡು ಹೋಗಿ ಕಟ್ ಮಾಡಬೇಕು ಅಂತ ಆಯಿತು. ಸೊ ವಿ ವೆಂಟ್ ಹೋಮ್. ನೋಡಿ ಇಷ್ಟು ಅವಳನ್ನ ಸ್ಪ್ರೇಯಲ್ಲಿ ಮುಳುಗಿಸ್ಬಿಟ್ಟಿದ್ರು. ಮಕ್ಕಳನ್ನ ಸ್ಪೆಷಲ್ ಫೀಲ್ ಮಾಡೋದು ಒಂದು ಖುಷಿ ಅಲ್ವಾ. ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಸ್ ಇತ್ತು ನನ್ನ ಹತ್ರ. ನನ್ನ ಸಿಸ್ಟರ್ ಹತ್ರ ಕಳಿಸ್ಕೊಡು ಅಂತ ಹೇಳಿದ್ದೆ. ನಮ್ಮ ಮಮ್ಮಿ, ಮೈ ಸಿಸ್ಟರ್, ಹರ್ ಮದರ್ ಇನ್ ಲಾ, ಮಕ್ಕಳು, ಆಮೇಲೆ ಅವಳ ಹಸ್ಬೆಂಡ್ ಎಲ್ಲರೂ ಉಮ್ರಾಕ್ಕೆ ಹೋಗಿದ್ರು. ಯು ಕ್ಯಾನ್ ಸಿ ಹಿಯರ್. I always say this, whoever has not performed Umrah, may Allah give every Muslim an opportunity to perform Umrah. MashaAllah, look at Fatima and Bilal. Again, ಇದೆಲ್ಲ ಸೌದಿ ಕ್ಲಿಪ್ಸೇನೆ. ನನ್ನ ಸಿಸ್ಟರ್ ಮಮ್ಮಿ ಅವರೆಲ್ಲ ಎಲ್ಲೋ ಆಚೆ ಕಡೆ ಹೋಗಿದ್ರು. ಸೊ ಅದೊಂದಿಷ್ಟು ಕ್ಲಿಪ್ಸ್ ಶೇರ್ ಮಾಡಿದ್ಲು. ಸೊ ಐ ಥಾಟ್ ಐ ಶೇರ್ ವಿತ್ ಯು ಆಲ್ಸೋ. ಬಿಲಾಲ್ ಅಂತೂ ಹೋದಾಗ್ಲಿಂದ ಅಂತೂ ಬ್ಯುಸಿ ಆಗಿಬಿಟ್ಟಿದ್ದಾನೆ. ನಾನು ವಾಪಸ್ ಬರಬೇಕು, ನಮ್ಮನ್ನು ಮಾತಾಡಿಸ್ಬೇಕು ಅಂತ ಅಂದರೆ ಇವಳು ನೋಡಿ ಸುಂದ್ರಿ. ಏನೋ ಭಯ ಆಗ್ಬಿಟ್ಟು ಅವಳಿಗೆ, ವಾಪಸ್ ಓಡ್ ಬರ್ತಾ ಇದ್ದಾಳೆ ನೋಡಿ. ಇದು ನನ್ನ ಸಿಸ್ಟರ್ ಮನೆಗೆ ಬಂದಿದ್ಲು. ಮನ್ಹಾ ನಮ್ಮ ರಹೀಮ್ ಕಾಕ ಜೊತೆ ಒಂದಿಷ್ಟು ಟೈಮ್ ಪಾಸ್ ಮಾಡ್ತಾಯಿದ್ಲು. ಆ್ಯಂಡ್ ಅನ್ನ ವಾಸ್ ಆಸ್ಕಿಂಗ್, ಯಾವಾಗ ಮಾಮ್ ನೀವು ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು? ಬಿಕಾಸ್ ಅವಳು ನನ್ನ ವ್ಲಾಗಿಗೆ ಸಿಕ್ಕಿರಲಿಲ್ಲ, ಅವಳು ದುಬೈಯಲ್ಲಿದ್ಲಲ್ವ. ಶಿ ಯೂಸ್ ಟು ಓನ್ಲಿ ವಾಚ್ ಮೈ ವ್ಲಾಗ್ಸ್. ಅದಕ್ಕೆ ಇವಾಗ ನಾನು ಶೂಟ್ ಮಾಡ್ತಾ ಇದ್ನಲ್ವ, ಸೊ ಶಿ ವಾಸ್ ವೇಟಿಂಗ್, ಈಗರ್ಲಿ ವೇಟಿಂಗ್, ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ. ಇದ್ದಾಗ ದುಬೈಗೆ ಹೋಗಿದ್ಲು. ಈಗ ಸ್ವಲ್ಪ ಉದ್ದಾಗಿದೆ. ನಿಲ್ಲು ನೋಡುವ, ನಿಲ್ಲು. ಇವಳು ಈಗ ಉದ್ದಾಗಿದ್ದಾಳೆ ಮಾರೆ. ದುಬೈಯಿಂದ ಬರುವಾಗ ಇಷ್ಟು ಉದ್ದಾಗಿದೆ. ಮಾತ್ರ ಸಪೂರ ಮಾತ್ರ ನಂಗೆ ತರ ಇದ್ದಾಳೆ. ಹಲ್ಲು ನೋಡುವ, ಅದೆಂತ ಹಲ್ಲು ಅಲ್ಲ. ಮಕ್ಕಳು ದೊಡ್ಡದಾದಾಗ ಎಲ್ಲ ಅವ್ರದ್ದೆಲ್ಲ ಶೇಪ್ ಎಲ್ಲ ಚೇಂಜ್ ಆಗ್ತದಲ್ಲ. ಇಷ್ಟು ಸಣ್ಣಕ್ಕಿದ್ಲು ದುಬೈಗೆ ಹೋಗುವಾಗ. ದಿಸ್ ಇಸ್ ಅಗೇನ್ ರಹೀಮ್ ಕಾಕ ಇಯರ್. ಇದು ನಮ್ಮ ಗ್ಯಾಸ್ ಗೀಸರ್ ಸ್ವಲ್ಪ ಆಚೆ ಫಿಕ್ಸ್ ಮಾಡಿದ್ವಿ. ಸೊ ಅದಕ್ಕೆ ಒಂದು ಟಾಪ್ ಬೇಕಿತ್ತು, ಇಲ್ಲಾಂದರೆ ಮಳೆ ಬಂದರೆ ಎಲ್ಲ ಒದ್ದೆ ಆಗುತ್ತೆ. ಸೊ ಅದನ್ನು ರೆಡಿ ಮಾಡಿಕೊಡಿ ಅಂತ ಹೇಳಿದ್ದೆ. ಅವ್ರು ಫ್ರೀ ಇದ್ದರು, ಸೊ ಅದನ್ನು ರೆಡಿ ಮಾಡಿಕೊಡೋಣ ಅಂತ ಬಂದಿದ್ದರು. ಅವ್ರ ಕೆಲಸನೇ ಅದೇ. ಅವರು ಈ ಥರ ಎಲ್ಲ ಕೆಲಸಗಳು ಮಾಡ್ತಾರೆ. ಏನು ಹೇಳ್ತಾರೆ, ಇದು ಶೀಟ್ ಹಾಕೋದಾಗಲಿ, ಗ್ರಿಲ್ ಥರ ಗೇಜ್ಗಳು ಮಾಡೋದಾಗಲಿ, ಕೆಳಗಡೆ ಒಂದು ಕಾಣಿಸ್ತಾ ಇದೆಯಲ್ಲ, ಇವನ್ನ ಅದನ್ನು ಅವರೇ ಮಾಡಿಕೊಟ್ಟಿದ್ದು. ಸೊ ನಿಮಗೇನಾದರೂ ಬೇಕು ಅಂತ ಇದ್ದರೆ ಯು ಕ್ಯಾನ್ ಕಮೆಂಟ್ ಬಿಲೋ. ಅವ್ರನ್ನ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ. ಲೊಕೆಟ್ ಇವಳಿಗೆ ನಿದ್ದೆ ಬಂದುಬಿಟ್ಟಿದೆ. ನಾವು ಕಾರ್ಗಳಕ್ಕೆ
ಇಲ್ಲೊಂದು ಕಡೆ ಕಾರ್ಕಳದಲ್ಲಿ ಒಂದು ಎಗ್ ಚರ್ಮುರಿ ಅಂತ ಸಖತ್ತಾಗಿ ಮಾಡ್ತಾರೆ. ಸೊ ಅದನ್ನು ತಿನ್ನೋಣ ಅಂತ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಬಂದ್ವಿ. ಇದು ಆ್ಯಕ್ಚುಲಿ ಒಂದು ಚಿಕ್ಕ ಸ್ಟಾಲ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಗ್ಗನ್ನ ಬಾಯ್ಲ್ ಮಾಡಿ ಕಟ್ ಮಾಡಿಬಿಟ್ಟು ಚರ್ಮುರಿ ಮಾಡಿಕೊಡ್ತಾರೆ. ಆ್ಯಂಡ್ ಇಟ್ ಇಸ್ ವೆರಿ ಟೇಸ್ಟಿ. ಯು ಕ್ಯಾನ್ ಸಿ, ನೋಡಿ ಈ ಥರ ರೆಡಿ ಮಾಡ್ತಾರೆ. ನೋಡಿ, ನೋಡೋಕ್ಕೆ ಇಟ್ ಇಸ್ ಸೋ ಯಮ್ಮಿ ಅಲ್ವಾ? ಯಾರು ಇನ್ನೂ ಟ್ರೈ ಮಾಡಿಲ್ಲ, ಹೋಗಿ ಟ್ರೈ ಮಾಡಿ. ಐನ್ ನೋಡಿ, this was all about 10 days vlog. If you all like my vlog, please like, subscribe and share my channel. I'll come up with the new videos. Until then, take care. Bye bye.